ಗೆಳೆಯರೇ ನಮಸ್ಕಾರ. ಇವತ್ತು ಭಾರತದ ಒಬ್ಬ ಅಧ್ಯಾತ್ಮ ಗಜಕೇಸರಿಯ ಬಗ್ಗೆ ಮತ್ತಷ್ಟು ಹೆಚ್ಚು ಹೇಳಬೇಕೆಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಭಾರತದ ಪ್ರತಿಯೊಂದು ಯುವ ಮನಸ್ಸಿನ ಇನ್ಸ್ಪಿರೇಷನ್ ಅಂತ ಕರೆಸಿಕೊಳ್ಳುವ ಆ ಆಧ್ಯಾತ್ಮಿಕ ಜ್ಯೋತಿರ್ಪುಂಜ ಮತ್ಯಾರೂ ಅಲ್ಲ, ಅದು ನಮ್ಮ ಸ್ವಾಮಿ ವಿವೇಕಾನಂದರು. ಅವರ ಬಗ್ಗೆ ಎಷ್ಟು ಹೇಳಿದರೂ ಅದು ಕಡಿಮೆನೇ. ಈಗಾಗಲೇ ನಾನು ಮೊದಲ ಸಂಚಿಕೆಯಲ್ಲಿ ಅವರ ಕಿರುಪರಿಚಯವನ್ನು ನೀಡಿದ್ದೇನೆ. ಈ ವಿಡಿಯೋ ಮುಖಾಂತರ ಇನ್ನಷ್ಟು ಹೇಳಲು ಬಯಸುತ್ತೇನೆ. ಗೆಳೆಯರೇ, ಅದು 1863ನೇ ಇಸ್ವಿ. ಭಾರತ ಸಂಪೂರ್ಣ ಅಜ್ಞಾನ ಹಾಗೂ ಅಂಧಕಾರದಲ್ಲಿ ಇರೋ ಸಮಯ. ಒಂದು ಕಡೆ ದಾಸ್ಯ, ಅಹಂಕಾರ, ಮೌಢ್ಯ, ಕೀಳರಿಮೆ, ಲಾಲಸೆ ಹಾಗೂ ಶ್ರೇಷ್ಠತೆಯ ರೋಗಗಳು ಒಟ್ಟಾರೆ ಭಾರತದ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಅಸ್ತಿತ್ವಕ್ಕೆ ಧಕ್ಕೆ ಉಂಟು ಮಾಡಿದ್ದ ಸಮಯ ಅದು. ಅಂಥ ದಿನಗಳಲ್ಲಿ ಭಾರತದಂಥ ಪುಣ್ಯಭೂಮಿಯಲ್ಲಿ ಜನ್ಮವೆತ್ತ ಆ ಮಹಾನ್ ಚೇತನ ಕೇವಲ ಭಾರತ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ಜ್ಞಾನದ ಬೆಳಕು ತೋರುವ ಕೆಲಸ ಮಾಡಿದ್ರು. ಭಾರತದ ಆಧ್ಯಾತ್ಮಿಕ ಔನ್ನತ್ಯವನ್ನು ಜಗತ್ತಿಗೆ ಸಾರಿದ್ರು. ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ. ಧರ್ಮದ ಕತ್ತಲು ಆವರಿಸಿದಾಗ ನಾನು ಮತ್ತೆ ಹುಟ್ಟಿ ಬರ್ತೀನಿ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ ಹಾಗೆ, ಅವತ್ತಿಗೆ ಅಧರ್ಮದಿಂದ ಆವರಿಸಿದ ಈ ಜಗತ್ತನ್ನು ಬೆಳಕಿನೆಡೆಗೆ ಸಾಗಿಸುವ ಆ ಬೆಳಕಿನ ಪುಂಜ ಮತ್ತೆ ಜನ್ಮವೆತ್ತಿತ್ತು. ಆ ಮಹಾಪುರುಷ ಮತ್ಯಾರೂ ಅಲ್ಲ, ಸ್ವಾಮಿ ವಿವೇಕಾನಂದರು. ಸ್ನೇಹಿತರೆ, ನಿಮಗೆ ಸೆಪ್ಟೆಂಬರ್ 11 ಅಂದರೆ ತಕ್ಷಣ ನೆನಪಾಗೋದು ಅಮೆರಿಕದ ಹೆಮ್ಮೆಯ ವಿಶ್ವ ವ್ಯಾಪಾರ ಕೇಂದ್ರವನ್ನು ನೆಲಕ್ಕುರುಳಿಸಿದ ಭಯೋತ್ಪಾದಕರ ದಾಳಿ. ಆದರೆ ಅದಕ್ಕೊಂದು ಶತಮಾನದ ಹಿಂದೆ ಅದೇ ಅಮೆರಿಕದಲ್ಲಿ ಅದೇ ಸೆಪ್ಟೆಂಬರ್ 11ರಂದು ಪಾಶ್ಚಿಮಾತ್ಯ ದೇಶಗಳ ಅಹಂಕಾರದ ಕಿರೀಟವನ್ನು ಉರುಳಿಸಿ ಭಾರತದ ಆಧ್ಯಾತ್ಮಿಕ ಹಿರಿಮೆಗರಿಮೆಗಳನ್ನು ವಿಶ್ವಕ್ಕೆ ಸಾರುವ ಕೆಲಸ ನಡೆದಿತ್ತು. ಅವತ್ತು ಪಾಶ್ಚಾತ್ಯರ ಅಹಂಕಾರದ ಕಿರೀಟವನ್ನು ಕೊಚ್ಚಿ ಹಾಕಿದ ಆ ಆಧ್ಯಾತ್ಮ ಸುನಾಮಿಯ ಹೆಸರು ಸ್ವಾಮಿ ವಿವೇಕಾನಂದ. ಇಡೀ ಭಾರತವನ್ನು ಪರ್ಯಟನೆ ಮಾಡಿ ಇಲ್ಲಿ ಧರ್ಮದ ಹೆಸರಲ್ಲಿ ನಡೆಯುವ ಮೌಢ್ಯವನ್ನು ಖಂಡಿಸ್ತಾ, ಸನಾತನ ಧರ್ಮದ ಹಿರಿಮೆಯನ್ನು ಸಾರ್ತಾ, ಮನುಷ್ಯ ನಿರ್ಮಿತ ಜಾತಿ ಪಂಥಗಳ ಗೋಡೆಯನ್ನು ಒಡೆದು ಹಾಕುವ ಕರೆ ಕೊಡುತ್ತಾ, ಆತ್ಮ ಹಾಗೂ ಪರಮಾತ್ಮರ ಅನುಸಂಧಾನದ ಬಗ್ಗೆ ಬೋಧಿಸ್ತಾ, ಯುವ ಶಕ್ತಿಯನ್ನು ಎಚ್ಚರಿಸ್ತಾ, ಕರ್ತವ್ಯಮುಖಿ ಆಗಬೇಕೆಂದು ಪ್ರೇರೇಪಿಸ್ತಾ ಭವ್ಯ ಭಾರತದ ಏಕತೆಗೆ ಅಡಿಗಲ್ಲನ್ನು ಹಾಕಿದ್ದು ಮಹಾನ್ ಗುರು ಸ್ವಾಮಿ ವಿವೇಕಾನಂದರು. ಅವರ ಬಗ್ಗೆ ಹೇಳಿದಷ್ಟು ಕಡಿಮೆ ಗೆಳೆಯರೆ. ಚಿಕಾಗೋ ಸಮ್ಮೇಳನದಲ್ಲಿ ನರೇಂದ್ರರಿಗೆ ಸಿಕ್ಕ ಅತ್ಯಲ್ಪ ಸಮಯದಲ್ಲಿ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ, ಈ ಒಂದು ಮಾತಿಗೆ ಆ ಸಭೆಯಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮೂಕವಿಸ್ಮಿತರಾಗಿ ಸತತ 5 ನಿಮಿಷಗಳ ಕಾಲ ಚಪ್ಪಾಳೆಯ ಮೂಲಕ ಅವರಿಗೆ ಜನರು ಅಭಿನಂದನೆಯನ್ನು ಕೋರುತ್ತಾರೆ. ಹೀಗೆ ಭಾರತದ ವಿಶ್ವ ಭ್ರಾತೃತ್ವವನ್ನು ಸಾರಿಬಿಟ್ಟರು. ಆವಾಗ ಆ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ವಿವೇಕಾನಂದರಿಗೆ ಒಂದು ಶಿಫಾರಸು ಪತ್ರ ಸಹ ಇರಲಿಲ್ಲ. ಭಾರತೀಯರೆಂದರೆ ಗುಲಾಮರು, ಅನಾಗರಿಕರು, ಹವಾಡಿಗರು ಎಂದು ಭಾವಿಸಿದ ಜಗತ್ತಿಗೆ ಭಾರತದ ಸಾಂಸ್ಕೃತಿಕ ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ, ಈ ಮಣ್ಣಿನ ಜ್ಞಾನದ ಬಗ್ಗೆ ವಿದೇಶದಲ್ಲಿ ಸಾರಿದರು. ಇಡೀ ಜಗತ್ತಿಗೆ ವಿವೇಕವಾಣಿಯನ್ನೂ ಸಾರಿದರು. ಬಹುಶಃ ಅದಕ್ಕಾಗಿಯೇ ಅವರಿಗೆ ಅವರ ಗುರು ವಿವೇಕಾನಂದ ಅಂತ ಕರೆದರೇನೋ. ಆವತ್ತು ಇವರ ಪ್ರಭಾವಕ್ಕೆ ಒಳಗಾಗಿದ್ದ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ರಾಯ್ಟ್ ಕಳೆದ 500 ವರ್ಷಗಳಲ್ಲಿ ಇಂತಹ ಜ್ಞಾನಿ ಓಡಾಡಿದ ಉಲ್ಲೇಖವಿಲ್ಲ ಎಂದರಂತೆ. ಅದು ಸ್ವಾಮಿ ವಿವೇಕಾನಂದರ ಸಾಧನೆಯಾಗಿತ್ತು. 1863 ಜನವರಿ 12ರಂದು ಕೋಲ್ಕತ್ತಾ ಮಹಾನಗರದಲ್ಲಿ ಜನಿಸಿರುವ ನರೇಂದ್ರರು ತಂದೆ ವಿಶ್ವನಾಥ್ ದತ್ತ ಒಬ್ಬ ಖ್ಯಾತ ವಕೀಲರಾಗಿದ್ದರು. ತಾಯಿ ಮಹಾನ್ ದೈವಭಕ್ತೆ ಭುವನೇಶ್ವರಿ ದೇವಿ. ಬಾಲ್ಯದಿಂದಲೂ ನರೇಂದ್ರರು ತುಂಬಾ ಹಠಮಾರಿ, ತುಂಟ ಹಾಗೂ ಅಷ್ಟೇ ಜ್ಞಾನಿಯೂ ಕೂಡ ಹೌದು. ಅತಿಯಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ತಾಯಿ ಭಕ್ತಿ ಹಾಗೂ ದೇಶಭಕ್ತಿ ಕತೆ ಹೇಳಿ ವಿವೇಕಾನಂದರನ್ನು ಬೆಳೆಸಿದ್ರು. ಸಾಧು ಸಂತರ ಬಗ್ಗೆ ಅತಿ ಹೆಚ್ಚು ಕುತೂಹಲ, ದೇವರ ಬಗ್ಗೆ ಪ್ರಶ್ನೆ, ಸಂದೇಹಗಳನ್ನು ಸ್ವಾಮೀಜಿ ಹೊಂದಿದ್ರು. ನರೇಂದ್ರರು ಅತ್ಯಧಿಕ ಕರುಣಾಮಯಿ ಹಾಗೂ ಅಸಹಾಯಕರಿಗೆ ಅತಿಯಾದ ಅನುಕಂಪ ಹೊಂದಿದ್ದ ನರೇಂದ್ರರನ್ನ ಈಶ್ವರ್ಚಂದ್ರ ವಿದ್ಯಾಸಾಗರ್ ಶಾಲೆಗೆ 1870ರಲ್ಲಿ ಸೇರಿಸಲಾಯಿತು. ಮುಂದೆ ನರೇಂದ್ರ ಮೆಟ್ರಿಕ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿ ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ಮುಂದೆ ಸ್ವಾಮೀಜಿ ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತತ್ವಜ್ಞಾನದ ಅಧ್ಯಯನವನ್ನು ಮಾಡಿ MA ಪದವಿಯನ್ನು ಪಡೆದುಕೊಂಡರು. ಆದರೆ ಸಾಧು ಸಂತರ ಸಂಪರ್ಕ ಹಾಗೂ ಸಾತ್ವಿಕ ಗುಣಗಳಿಂದಾಗಿ ನರೇಂದ್ರರ ಮನಸ್ಸಲ್ಲಿ ಅದಾಗ ವೈರಾಗ್ಯ ಮನೆ ಮಾಡಿತ್ತು. ಇಂತಹ ಸಮಯದಲ್ಲಿ ಪಕ್ಕದ ಮನೆಯ ಸಹಪಾಠಿ ಸುರೇಂದ್ರರ ಮನೆಯಲ್ಲಿ ಶ್ರೀರಾಮಕೃಷ್ಣರ ದರ್ಶನವಾಗುತ್ತೆ. ಅದೊಂದು ಗುರು ಶಿಷ್ಯರ ಪೂರ್ವ ಸಂಗಮ. ರಾಮಕೃಷ್ಣರಿಗೆ ಶಿಷ್ಯನ ಹುಡುಕಾಟ. ಅಲ್ಲಿ ಅವರ ಆದರ್ಶಕ್ಕೆ ಸರಿಯಾಗಿ ನರೇಂದ್ರರು ಸಿಗುತ್ತಾರೆ. ಆ ಸಮಯ ನರೇಂದ್ರರು ವಿವೇಕಾನಂದರಾಗುವ ಸಮಯವದು. ನರೇಂದ್ರರನ್ನು ಶಿಷ್ಯರಾಗಿ ಸ್ವೀಕರಿಸಿದ ರಾಮಕೃಷ್ಣರು ಮೊದಲು ಪ್ರಾರಂಭದ ಕೆಲ ದಿನಗಳಲ್ಲಿ ನರೇಂದ್ರರನ್ನು ಬಿಟ್ಟು ಒಂದೇ ಒಂದು ಕ್ಷಣವೂ ಇರಲು ಬಯಸ್ತಾ ಇರಲಿಲ್ಲ. ನರೇಂದ್ರರಿಗೆ ಅನೇಕ ರೀತಿ ಆಧ್ಯಾತ್ಮಿಕ ಚಿಂತನೆ ಹಾಗೂ ಉಪದೇಶ ಮಾಡಿದ್ರು. ತನ್ನ ಬಳಿ ಕೂರಿಸಿಕೊಂಡು ಅನೇಕ ವಿಷಯಗಳ ಬಗ್ಗೆ ಗಹನ ಚರ್ಚೆ ಮಾಡ್ತಾ ಇದ್ರು. ಒಂದಿನ ರಾಮಕೃಷ್ಣರು ಒಂದು ಕಾಗದದ ಮೇಲೆ ನರೇಂದ್ರ ಲೋಕ ಶಿಕ್ಷಣದ ಕಾರ್ಯ ಮಾಡ್ತಾನೆ ಅಂತ ಬರೆದಿದ್ದರಂತೆ. ಆಗ ನರೇಂದ್ರರು ನಸುನಕ್ಕು ಇದೆಲ್ಲ ನನ್ನಿಂದಾಗದು ಎಂದರಂತೆ. ಆವಾಗ ಕೋಪಗೊಂಡ ಗುರು ಹೇಳ್ತಾರಂತೆ, ನಿನ್ನ ರಕ್ತದ ಪ್ರತಿ ಕಣ
ಹಾಗೂ ನಿನ್ನ ಎಲುಬುಗಳು ಈ ಕಾರ್ಯವನ್ನು ಮಾಡ್ತವೆ ಅಂತ. ಮುಂದೆ ರಾಮಕೃಷ್ಣರು ನರೇಂದ್ರರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ವಿವೇಕಾನಂದ ಎಂದು ಮರುನಾಮಕರಣ ಮಾಡಿದರು. ತಮ್ಮ ಎಲ್ಲ ಕೆಲಸವನ್ನು ಮುಂದೆ ನರೇಂದ್ರರು ನಡೆಸಿಕೊಂಡು ಹೋಗುವರೆಂದು ರಾಮಕೃಷ್ಣ ಗುರುಗಳು ಜಗಕ್ಕೆ ಸಾರಿದರು. ಮತ್ತೆ ತಾವು ಕಾಳಿಮಾತೆಯಲ್ಲಿ ಲೀನರಾದರು. ಅಲ್ಲಿಗೆ ಅದೊಂದು ಭವ್ಯ ಅಧ್ಯಾಯ ಕೊನೆಗೊಂಡಿತು. ತನ್ನ ಗುರುವಿನ ಮಹಾಸಮಾಧಿಯ ನಂತರ ವಿವೇಕಾನಂದರು ಕೋಲ್ಕತ್ತಾದ ವರಾಹನ್ ನಗರದಲ್ಲಿ ಒಂದು ಪಾಳು ಬಿದ್ದ ಕಟ್ಟಡವೊಂದರಲ್ಲಿ ರಾಮಕೃಷ್ಣಾಶ್ರಮ ಸ್ಥಾಪನೆ ಮಾಡಿದರು. ಅದೊಂದು ದಿನ ರಾತ್ರಿ ಸ್ವಾಮಿ ವಿವೇಕಾನಂದರು ಕನಸಿನಲ್ಲಿ ತನ್ನ ಗುರುವಿನ ಜ್ಯೋತಿರ್ಮಯ ದೇಹದೊಂದಿಗೆ ಸಮುದ್ರದಿಂದ ಮುಂದೆ ಮುಂದೆ ಹೋಗುವ ಹಾಗೆ ಹಾಗೂ ನರೇಂದ್ರರಿಗೆ ಹಿಂಬಾಲಿಸು ಎಂದು ಹೇಳುವ ಹಾಗೆ ಬಿದ್ದ ಕನಸದು. ಅದೊಂದು ಗುರುವಿನ ಆಜ್ಞೆಯಾಗಿತ್ತು. ನಿನ್ನ ಜ್ಞಾನವನ್ನು ಸಾಗರದಾಚೆಗೆ ಪಸರಿಸು ಎಂದು ಗುರುವು ಆಜ್ಞೆ ಮಾಡಿದಂತೆ ವಿವೇಕಾನಂದರಿಗೆ ಭಾಸವಾಯಿತು. ಅದೇ ರೀತಿ ಸ್ವಾಮಿ ವಿವೇಕಾನಂದರು ಪ್ರವಾಸದ ಸಿದ್ಧತೆಯನ್ನು ಆರಂಭಿಸಿದರು. ಅವರಿಗೋ ಎಲ್ಲಿಲ್ಲದ ಆನಂದ. ತನ್ನ ಗುರು ಕನಸಿನಲ್ಲಿ ಆಜ್ಞೆ ಮಾಡಿರುವುದು ನನ್ನ ಮುಂದಿನ ಕಾರ್ಯದ ಮಾರ್ಗವಾಗಿರುವುದು ಎಂದು ಸ್ವಾಮಿ ವಿವೇಕಾನಂದರು ವಿದೇಶ ಪ್ರವಾಸ ಕೈಗೊಳ್ಳುವ ಸಂಕಲ್ಪ ದೃಢ ಮಾಡಿಕೊಂಡರು. ಒಂದೆರಡು ದಿನಗಳಲ್ಲಿ ಹೊರಡುವ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು 1893 ಮೇ 31ನೇ ತಾರೀಕು ಚಿಕಾಗೋದಲ್ಲಿ ನಡೆಯಲಿರುವ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಲು ಪ್ರಯಾಣ ಬೆಳೆಸಿದರು. ಅದು ಸಾಗರಯಾನ. ಪೆನನ್ಸುಲಾರ್ ಎಂಬ ಶಿಪ್ನಲ್ಲಿ ಪ್ರವಾಸವನ್ನು ಕೈಗೊಂಡರು. ಭಾರತವೆಂಬ ಸುವರ್ಣ ಭೂಮಿಯ ಪರಿಚಯವನ್ನು ಜಗತ್ತಿಗೆ ಮಾಡಿಕೊಡೋದು ಒಂದು ದೈವಿ ಯೋಗನೇ ಆಗಿತ್ತು. ಸ್ವಾಮಿ ವಿವೇಕಾನಂದರ ಆ ಪ್ರವಾಸಕ್ಕೆ ಹಾಗೂ ಭಾರತದ ಪರ್ಯಟನೆಗೆ ನಮ್ಮ ಮೈಸೂರಿನ ಮಹಾರಾಜರಾದ ಚಾಮರಾಜ ಒಡೆಯರು ಫೈನಾನ್ಸಿಯಲ್ ಹೆಲ್ಪ್ ಮಾಡಿದ್ರು ಎಂದು ಸ್ವಾಮೀಜಿ ವಿದೇಶದಿಂದ ಹಿಂದಿರುಗಿದಾಗ ಹೇಳಿದರು. ಹಾಗೂ ಸ್ವಾಮೀಜಿಯ ಪ್ರಭಾವದಿಂದ ಮಹಾರಾಜರು ಕೂಡ ತಮ್ಮನ್ನು ತಾವು ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗಿಸಿಕೊಂಡರು. ಅಮೆರಿಕಾದ ಚಿಕಾಗೋದಲ್ಲಿ 1893 ಸೆಪ್ಟೆಂಬರ್ 11ರಲ್ಲಿ ಭಾಗಿಯಾಗೋಕ್ಕೆ ಬಂದಿದ್ದ ಸ್ವಾಮಿ ವಿವೇಕಾನಂದರು ಯಾವುದೇ ವಿಶಿಷ್ಟ ಪಂಥದ ಪ್ರತಿನಿಧಿ ಆಗಿರಲಿಲ್ಲ. ಅವರು ಸಮಗ್ರ ಸನಾತನ ಧರ್ಮದ ಪ್ರತಿನಿಧಿಯಾಗಿ ಆ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದರು. ಮುಂದೆ ಆಗಿದ್ದೆಲ್ಲ ಇತಿಹಾಸ. ಆ ಸಮ್ಮೇಳನದಲ್ಲಿ 7,000ಕ್ಕೂ ಅತಿ ಹೆಚ್ಚಾಗಿ ಸ್ತ್ರೀ ಪುರುಷ ಪ್ರತಿನಿಧಿ ಇದ್ರು. ಆ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ಯಾವುದೇ ಧರ್ಮದ ನಿಂದನೆ ಅಥವಾ ಟೀಕೆಯನ್ನು ಮಾಡಲಿಲ್ಲ. ಆದರೆ ಅವರು ಹಿಂದೂ ಧರ್ಮದ ಶ್ರೇಷ್ಠತೆ ಹಾಗೂ ಸರ್ವಕಾಲೀನ ಧರ್ಮದ ಪ್ರಾಮುಖ್ಯತೆಯನ್ನು ಜಗತ್ತಿಗೆ ಸಾರಿದ್ರು. ಇದು ಸ್ವಾಮಿ ವಿವೇಕಾನಂದರ ಖ್ಯಾತಿಯನ್ನು ಆಗಸದ್ದೆತ್ತರಕ್ಕೆ ಏರಿಸಿತು. ಮುಂದೆ ಭಾರತದ ಹೆಸರನ್ನು ಉಜ್ವಲಗೊಳಿಸಿ ಕೋಲ್ಕತ್ತಾಗೆ ಹಿಂದಿರುಗಿದ ಸ್ವಾಮೀಜಿಯನ್ನು ಇಲ್ಲಿ ವಿಜೃಂಭಣೆಯಿಂದ ಬರಮಾಡಿಕೊಂಡರು. ಮುಂದೆ ಸ್ವಾಮೀಜಿಯವರು ಭಾರತದ ಭೂಮಿಯಲ್ಲಿ ಭಾರತೀಯ ಧಾರ್ಮಿಕ ಚಳುವಳಿ, ಭಾರತದ ವೇದಾಂತ, ಇಂದಿನ ಕರ್ತವ್ಯ, ಭಾರತದ ಮಹಾಪುರುಷರು, ಭಾರತೀಯ ಯುವ ಶಕ್ತಿ ಹಾಗೂ ಅನೇಕ ವಿಷಯಗಳ ಬಗ್ಗೆ ವಿದೇಶ ಮತ್ತು ಸ್ವದೇಶದಲ್ಲಿ ಪ್ರವಚನವನ್ನು ಕೈಗೊಂಡರು. ಸ್ವಾಮೀಜಿಯವರ ಈ ಆಧ್ಯಾತ್ಮಿಕ ಬೆಳಕು ಬಹಳಷ್ಟು ಜನರ ಮೇಲೆ ಪ್ರಭಾವ ಬೀರಿತ್ತು. ಸ್ವಾಮಿ ವಿವೇಕಾನಂದರು ಭಾರತದ ಸಂಸ್ಕೃತಿಯ ಬಗ್ಗೆ ಅಪಾರ ಅಭಿಮಾನವನ್ನು ಹೊಂದಿದ್ದರು. ಆದರೆ ಅದರಲ್ಲಿರುವ ಅನಿಷ್ಟ ರೂಢಿ ಪದ್ಧತಿ, ಶ್ರೇಷ್ಠತೆಯ ರೋಗ, ಮೇಲು ಕೀಳುಗಳನ್ನು ತಮ್ಮ ಭಾಷೆಯಲ್ಲಿ ಕಟುವಾಗಿ ಟೀಕಿಸಿದರು. ಮುಂದೆ ಸ್ವಾಮೀಜಿಯವರು 1888ರಲ್ಲಿ ಭಾರತದ ಪರ್ಯಟನೆಗೆ ಹೊರಡ್ತಾರೆ. ಅವರೊಂದಿಗೆ ಕಮಂಡಲ, ದಂಡ ಹಾಗೂ ಅವರಿಗೆ ಪ್ರಿಯವಾದ ಭಗವದ್ಗೀತೆಯನ್ನು ಇಟ್ಕೊಳ್ತಾರೆ. ಸತತ 5 ವರ್ಷಗಳ ಪ್ರವಾಸದಲ್ಲಿ ಗೌತಮ ಬುದ್ಧ ಹಾಗೂ ಆದಿಶಂಕರಾಚಾರ್ಯರು ಧರ್ಮ ಪ್ರಚಾರ ಮಾಡಿರುವ ವಾರಣಾಸಿಗೆ ಭೇಟಿ ಕೊಡ್ತಾರೆ. ಮತ್ತೆ 1892ರಲ್ಲಿ ಕನ್ಯಾಕುಮಾರಿಯ ಬಂಡೆಯೊಂದರ ಮೇಲೆ ಧ್ಯಾನಸ್ಥರಾಗಿ ಕೂಳ್ತಾರೆ. ಮತ್ತೆ ಅಲ್ಲಿ ದಿವ್ಯ ಅನುಭೂತಿಯನ್ನು ಪಡೆದುಕೊಳ್ಳುತ್ತಾರೆ. ಸನ್ಯಾಸ ಅಂದ್ರೆ ಎಲ್ಲವನ್ನು ತ್ಯಜಿಸಿ ತಪಸ್ಸಿಗೆ ಕೂರೋದಲ್ಲ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಸನ್ಯಾಸ ಅಂದ್ರೆ ಫಲಾಪೇಕ್ಷೆ ಮತ್ತೆ ಸ್ವಾರ್ಥವನ್ನು ತ್ಯಜಿಸೋದು, ಕರ್ಮಯೋಗಿಯಂತೆ ಜೀವನವನ್ನು ಕೈಗೊಳ್ಳೋದು. ಇದನ್ನು ಕಾರ್ಯರೂಪಕ್ಕೆ ತಂದುಕೊಂಡು ಅದನ್ನೇ ಪಾಲಿಸಿದರು ಸ್ವಾಮೀಜಿಯವರು. ಅವರು ಯುವಶಕ್ತಿಯನ್ನು ಪ್ರೇರೇಪಿಸುತ್ತಾ ಹಸಿದವರಿಗೆ ಹಿಡಿ ಅನ್ನ ಸಿಗಬೇಕೇ ವಿನಃ ಧರ್ಮದ ವನ ಮಾತಲ್ಲ ಎಂದು ನಿಖರವಾಗಿ ಹೇಳುವ ಪ್ರಯತ್ನದಲ್ಲಿದ್ದರು. ಸ್ವಾಮೀಜಿಯವರು ಸಾಮಾನ್ಯ ಜನರ ಏಳಿಗೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು. ಜಾತಿ ಪದ್ಧತಿ, ಮೌಢ್ಯ, ಮೇಲು ಕೀಳು ಎಲ್ಲವನ್ನೂ ಖಂಡಿಸಿದರು. ಇಂತಹ ಮೌಢ್ಯಗಳಿಂದ ಭಾರತ ಹೊರಬರಬೇಕಿದೆ ಎಂದು ಪ್ರತಿಪಾದಿಸಿದರು. ಸೇವೆಗಿಂತ ದೊಡ್ಡ ಧರ್ಮವಿಲ್ಲ ಎಂದು ಸಾರಿದರು. ಭಾರತದ ಸನಾತನ ಧರ್ಮದ ನಿಜವಾದ ಸಾರವನ್ನು ಜನರಿಗೆ ಮುಟ್ಟಿಸುವ ಪ್ರಯತ್ನ ಮಾಡಿದರು. ವಿವೇಕಾನಂದರು ಇವತ್ತು ಪ್ರಸಿದ್ಧರಾಗಿರೋದು ಯುವ ಜನತೆ, ಯೂತ್ ಐಕಾನ್ ಆಗಿ. ಯುವ ಶಕ್ತಿಗೆ ಆ ಮಹಾಗುರುವಿಗಿಂತ ದೊಡ್ಡ ಸ್ಫೂರ್ತಿ ಇಲ್ಲ. ಭಾರತದ ಯುವ ಶಕ್ತಿಗೆ ಭಾರತದ ಭವಿಷ್ಯ ಕಟ್ಟಿಕೊಡುವ ಸಾಮರ್ಥ್ಯವಿದೆ ಎಂದು ವಿವೇಕಾನಂದರು ನಂಬಿದರು. ಭಾರತದ ಯುವಜನತೆ ತಮ್ಮ ದೇಹ ಹಾಗೂ ಮನಸ್ಸನ್ನು ಸದೃಢವಾಗಿಟ್ಟುಕೊಳ್ಳಬೇಕು ಹಾಗೂ ಒಂದು ಗುರಿ ಇಟ್ಟುಕೊಂಡು ಸಫಲತೆಗೆ ನಿರಂತರವಾಗಿ ಪ್ರಯತ್ನವನ್ನು ಮಾಡಬೇಕು ಎಂದು ಸಾರಿದರು. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಹೇಳುತ್ತಾ ಯುವಕರಲ್ಲಿ ಉತ್ಸಾಹದ ಚಿಲುಮೆಯನ್ನು ಬೀರಿದ್ರು. ಇದು ರಾಮಕೃಷ್ಣ ಗುರುವಿನ ಮೂಲಕ ಪಡೆದುಕೊಂಡ ಒಂದು ಮುಖ್ಯವಾದ ಬೋಧನೆಯಾಗಿತ್ತು. ಇದೇ ಅವರ ಮೂಲ ಮಂತ್ರವೂ ಆಯಿತು. ಮುಂದೆ ಇದು ದರಿದ್ರ ನಾರಾಯಣ ಸೇವೆ ಎಂಬ ತತ್ವಕ್ಕೆ ದಾರಿ ಮಾಡಿಕೊಟ್ಟಿತು. ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲರೂ ಸಮಾನರು ಅಂದಮೇಲೆ
ಕೆಲವರಿಗೆ ಮಾತ್ರ ಹೆಚ್ಚು ಬೆಲೆ ಏಕೆ ಎಂಬ ಪ್ರಶ್ನೆಯನ್ನು ಕೇಳಿಕೊಂಡ್ರು ಹಾಗೂ ಇದನ್ನು ಈ ಸಮಾಜದ ಮುಂದೆ ಇಟ್ಟರು. ವಿವೇಕಹೀನರಾಗಿ ಸ್ವಾಭಿಮಾನವನ್ನು ಮರೆತಿದ್ದ ಈ ಜನರಿಗೆ ವಿವೇಕವನ್ನು ತುಂಬೋದಕ್ಕೆ ಅವತರಿಸಿದ ಆ ಮಹಾನ್ ಚೇತನ ನಮ್ಮ ಸ್ವಾಮಿ ವಿವೇಕಾನಂದ. 1902 ಜುಲೈ 4ರಂದು ಇಹಲೋಕದ ಯಾತ್ರೆಯನ್ನು ಮಾಡಿದರು. ಇವತ್ತಿನ ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ವಿವೇಕಾನಂದರು ಪಂಚಭೂತಗಳಲ್ಲಿ ಲೀನರಾದರು. ಅವರು ದೇಹವೆಂಬ ರಥವನ್ನು ಬಿಡುವ ದಿನಾಂಕವನ್ನು ಸಹ ಅವರು ಮೊದಲೇ ತಿಳಿಸಿದ್ದರಂತೆ. ಕೇವಲ 39 ವರ್ಷಗಳ ಸಮಯದಲ್ಲಿ ಲೋಕೋದ್ಧಾರ ಕಾರ್ಯಗಳನ್ನು ಮಾಡಿದರು. ಇವರ ಈ ಸಾಧನೆ ಅಪ್ರತಿಮ, ಅಮೋಘ, ಅನನ್ಯ. ಆ ಮಹಾನ್ ಚೇತನದ ಬಗ್ಗೆ ಹೇಳಲು ಎಷ್ಟು ಸಮಯ ಸಾಕಾಗಲ್ಲ, ಎಷ್ಟು ದಿನಗಳೂ ಸಾಕಾಗಲ್ಲ. ಇರುವ ಸಮಯದ ಇತಿಮಿತಿಯಲ್ಲಿ ಅವರನ್ನು ನೆನಪು ಮಾಡಿಕೊಳ್ಳುವ ಮೂಲಕ ನುಡಿನಮನಗಳನ್ನು ಸಲ್ಲಿಸುವ ಪ್ರಯತ್ನ ಮಾಡಿದ್ದೇನೆ. ಯಾವಾಗ ನಮಗೆ ನಿರಾಶೆ ಆವರಿಸಿಕೊಳ್ಳುತ್ತೋ, ಯಾವಾಗ ನಮಗೆ ಅಜ್ಞಾನದ ಕತ್ತಲು ಕಾಡೋಕೆ ಶುರು ಮಾಡುತ್ತೋ, ಆಗ ವಿವೇಕಾನಂದರ ಹೆಸರೇ ನಮಗೆ ಸ್ಫೂರ್ತಿಯಾಗುತ್ತೆ, ದಾರಿ ದೀಪವಾಗುತ್ತೆ, ನಿರಾಶೆಯನ್ನು ಹೊಡೆದೋಡಿಸಿ ಶಕ್ತಿ ತುಂಬುತ್ತೆ. ಗೆಳೆಯರೇ, ಸ್ವಾಮಿ ವಿವೇಕಾನಂದರನ್ನು ನಾನು ಕಲಿಯುಗದ ಶ್ರೀಕೃಷ್ಣ ಅವತಾರದಂತೆ ಕಾಣುತ್ತೇನೆ. ಸ್ವಾಮಿ ವಿವೇಕಾನಂದರು ಮಾನವರಲ್ಲಿ ಮಾನವ ರೂಪ ಧರಿಸಿ ಬಂದ ಪರಮಾತ್ಮನ ಹಾಗೆ ನಾನು ಕಾಣುತ್ತೇನೆ ಎಂದು ಹೇಳುವ ಮೂಲಕ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು.